ಎಲ್ಲರಿಗೂ ಸ್ವಾಗತ. ಮಲಗುವ ಕೋಣೆ ಪ್ರಶಾಂತವಾಗಿರಬೇಕು. ಕತ್ತಲೆ ಅಥವಾ ಮಂದ ಬೆಳಕಿನಲ್ಲಿ ಮಲಗುವುದು ಒಳ್ಳೆಯದು. ಸೊಳ್ಳೆ, ತಿಗಣೆ ಅಥವಾ ಕ್ರಿಮಿಕೀಟಗಳ ತೊಂದರೆ ಇರಬಾರದು. ಮುಖ್ಯವಾಗಿ ನಾವು ಮಲಗುವ ಹಾಸಿಗೆಯು ಮಲಗುವ ಭಂಗಿಗೆ ಅನುಕೂಲಕರವಾಗಿರಬೇಕು. ಮಲಗುವ ಮುನ್ನ 2 ಗಂಟೆ ಮುಂಚಿತವಾಗಿ ಊಟ ಮಾಡಿ. ಮಲಗುವ ಮೊದಲು ಲಘು ಉಪಹಾರ ಮತ್ತು ಹಣ್ಣು ಹಂಪಲು ಸೇವಿಸಿದರೆ ಹಲ್ಲುಜ್ಜಿ ಬಾಯಿ ಸ್ವಚ್ಛಗೊಳಿಸಬೇಕು. ಮಲಗಿದ ಕೆಲ ಸಮಯದಲ್ಲೇ ಎಚ್ಚರವಾದರೆ, ಚಿಂತೆ ಕಾಡತೊಡಗಿದರೆ ಸಂಗೀತ ಕೇಳುವುದು, ಓದುವುದು ಮುಂತಾದ ಕೆಲಸಗಳಲ್ಲಿ ತೊಡಗಬೇಕು. ನಿಯಮಿತ ವ್ಯಾಯಾಮ ಅಥವಾ ಯೋಗಾಭ್ಯಾಸ ಸುಖ ನಿದ್ದೆಯ ಗುಟ್ಟು. ಅತಿಯಾದ ಆಯಾಸದ ವ್ಯಾಯಾಮ ನಿದ್ದೆಗೆಡಿಸುತ್ತದೆ. ಮೇಲಿಂದ ಮೇಲೆ ಕಾಫಿ, ಟೀ ಕುಡಿಯುವುದನ್ನು ಬಿಡಬೇಕು. ಧೂಮಪಾನವು ಸುಖ ನಿದ್ದೆಗೆ ತುಂಬಾ ತೊಂದರೆ ಕೊಡುತ್ತದೆ. ಶಿಶುವಿಗೆ ಕನಿಷ್ಠ 12 ಗಂಟೆಗಳು ನಿದ್ದೆ ಬೇಕು. ಆದರೆ ಇಳಿ ವಯಸ್ಸಿನಲ್ಲಿ ನಿದ್ರಾಹೀನತೆ ಸಾಮಾನ್ಯವಾಗಿರುತ್ತದೆ. ಅಂಥವರು ಯೋಗಾಭ್ಯಾಸ ಮಾಡುವುದರಿಂದ ನಿದ್ದೆಯ ತೊಂದರೆಯನ್ನು ಸರಿಪಡಿಸಿಕೊಳ್ಳಬಹುದು. ಮಲಗುವಾಗ ಧ್ಯಾನ, ಮಂತ್ರ, ಪಠಣೆ ಕ್ರಮಗಳಿಂದ ಸುಖ ನಿದ್ದೆ ಬರುತ್ತದೆ. ಹಾಗೊಮ್ಮೆ ನಿದ್ದೆ ಬಾರದಿದ್ದಲ್ಲಿ ಈ ಕೆಳಗೆ ಕೊಟ್ಟಿರುವ ಅಂಶಗಳನ್ನು ಪಾಲಿಸುವುದು ಒಳ್ಳೆಯದು. ಹಸಿ ಅಲಸಂದೆ ಕಾಳನ್ನು ಬೆಲ್ಲದೊಂದಿಗೆ ಅಗೆದು ತಿಂದರೆ ನಿದ್ದೆ ಚೆನ್ನಾಗಿ ಬರುವುದು. ಸೌತೆಕಾಯಿ ತಿರುಳನ್ನು ಅಂಗಾಲಿಗೆ ಚೆನ್ನಾಗಿ ಉಜ್ಜಿಕೊಂಡರೆ ನಿದ್ದೆ ಚೆನ್ನಾಗಿ ಬರುವುದು. ಹುರುಳಿಕಾಳು ಮೊಳಕೆ ಸಾರನ್ನು ಸೇವಿಸುವುದರಿಂದ ನಿದ್ದೆಯು ಚೆನ್ನಾಗಿ ಬರುವುದು. ನಿದ್ದೆ ಬರಲು ಗಸಗಸೆ ಪಾಯಸ ಮಾಡಿಕೊಂಡು ಸೇವಿಸುವುದು ಒಳ್ಳೆಯದು. ಹರಳೆಣ್ಣೆಯ ಅಭ್ಯಂಜನ ಸ್ನಾನ ಮಾಡುವುದರಿಂದ ನಿದ್ರಾಹೀನತೆಯನ್ನು ತೊಲಗಿಸಬಹುದು. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಆಯುಷ್ ವಾಣಿ.